ಮೈಸೂರು ಲೋಕಾಯುಕ್ತ ಕಚೇರಿಗೆ ಕಾಂಗ್ರೆಸ್ ನಿಯೋಗ ಭೇಟಿಯನ್ನ ನೀಡಿದೆ. ಜೆಡಿಎಸ್ ಕಾರ್ಯಕರ್ತರ ಮೇಲೆ ಪ್ರಕರಣವನ್ನ ದಾಖಲಿಸಲು ಒತ್ತಾಯ ಮಾಡಲಾಗ್ತಾ ಇದೆ. ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್, ಎಚ್.ವಿ. ರಾಜೀವ್ ಸೇರಿ ಹಲವರು ಭೇಟಿ ನೀಡಿದ್ದು, ಸ್ನೇಹಮಯಿ ಕೃಷ್ಣ ದೂರು ಆಧರಿಸಿ ಕೋರ್ಟ್ ಆದೇಶವನ್ನ ನೀಡಿದೆ. ಆದರೂ ಲೋಕಾಯುಕ್ತ ಎಸ್ಪಿ ಕಚೇರಿಗೆ ಭೇಟಿ ನೀಡಿ ಒತ್ತಡ ಹಾಕಿದ್ದಾರೆ. ಒತ್ತಡ ಹೇರುತ್ತಿರುವುದು ಗಲಾಟೆ ಮಾಡುವುದು ಸರಿಯಲ್ಲ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಬಿಜೆಪಿ ಜೆಡಿಎಸ್ ವಿರುದ್ಧ ಪ್ರಕರಣವನ್ನ ದಾಖಲಿಸಬೇಕು ಅಂತ ಲೋಕಾಯುಕ್ತ ಕಚೇರಿಗೆ ಭೇಟಿ ನೀಡಿ ಕಾಂಗ್ರೆಸ್ ನಾಯಕರು ಒತ್ತಾಯವನ್ನ ಮಾಡಿದ್ದಾರೆ. ಮೈಸೂರು ಲೋಕಾಯುಕ್ತ ಕಚೇರಿಗೆ ಕಾಂಗ್ರೆಸ್ನ ನಿಯೋಗ ಭೇಟಿ ನೀಡಿದೆ. ಜೆಡಿಎಸ್ ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲಿಸಲು ಒತ್ತಾಯವನ್ನು ಮಾಡಿದ್ದು, ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್, ಎಚ್.ವಿ. ರಾಜೀವ್ ಸೇರಿ ಹಲವರು ಭೇಟಿ ನೀಡಿದ್ದಾರೆ. ಸ್ನೇಹಮಯಿ ಕೃಷ್ಣ ದೂರು ಆಧರಿಸಿ ಕೋರ್ಟ್ ಆದೇಶವನ್ನ ನೀಡಿದೆ. ಆದರೂ ಲೋಕಾಯುಕ್ತ ಎಸ್ಪಿ ಕಚೇರಿಗೆ ಭೇಟಿ ನೀಡಿ ಒತ್ತಡವನ್ನು ಹಾಕಲಾಗ್ತಾ ಇದ್ದಾರೆ. ಇನ್ನು ಒತ್ತಡ ಹೇರುತ್ತಿರುವುದು, ಗಲಾಟೆ ಮಾಡುವುದು ಸರಿಯಲ್ಲ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಬಿಜೆಪಿ ಜೆಡಿಎಸ್ ವಿರುದ್ಧ ಪ್ರಕರಣವನ್ನು ದಾಖಲಿಸಬೇಕು ಅಂತ ಲೋಕಾಯುಕ್ತ ಕಚೇರಿಗೆ ಭೇಟಿ ನೀಡಿ ಕಾಂಗ್ರೆಸ್ ನಾಯಕರು ಒತ್ತಾಯವನ್ನು ಮಾಡಿದ್ದಾರೆ. ಅಲ್ಲ, ನಾನು ನಮ್ಮ ರಾಜೀವ್ ಅವರು, ಮಹೇಶ್ ಅವರು ಮೈಸೂರು ಲೋಕಾಯುಕ್ತ SP ಅವ್ರನ್ನ ಭೇಟಿ ಮಾಡೋಣ ಅಂತ ಬಂದ್ವಿ. ಅವರು ಇಲ್ಲ, ಸಾಯಂಕಾಲ ಇಲ್ಲ ನಾಳೆ ಬೆಳಗ್ಗೆ ನಿಮಗೆ ನಾನು ಸಿಗ್ತೀನಿ ಅಂತ ಹೇಳಿದ್ರು. ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡಿದಾಗ ಉದ್ದೇಶ ಇಷ್ಟೇ. ನಿನ್ನೆ ಬೆಂಗಳೂರಲ್ಲಿ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕೋರ್ಟ್ ಏನಿದೆ, ಮಾನ್ಯ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಒಂದು ಆದೇಶ ಮಾಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಅನ್ನೋರು ಏನು ದೂರು ಕೊಟ್ಟಿದ್ದರು, 50-50 ಅನುಪಾತದಲ್ಲಿ ಒಂದಷ್ಟು ನ್ಯೂನ್ಯತೆಗಳಾಗಿದ್ದಾವೆ ಸೈಟ್ ಅಲಾಟ್ಮೆಂಟ್ ವಿಚಾರದಲ್ಲಿ. ಅದರಿಂದ ತನಿಖೆ ಮಾಡುವಂಥದ್ದಕ್ಕೆ ಲೋಕಾಯುಕ್ತ ಅವರಿಗೆ ಇಲ್ಲ ಬೇರೆ ತನಿಖೆ ಸಂಸ್ಥೆಗೆ ಆದೇಶ ಮಾಡಬೇಕು ಅನ್ನುವಂಥದ್ದು ಏನು ಅವರ ಕೋರಿಕೆ ಇತ್ತು. ಆ ಕೋರಿಕೆ ಆಧಾರದ ಮೇರೆಗೆ ನಿನ್ನೆ ರೆಪ್ರೆಸೆಂಟೇಟಿವ್ ಕೋರ್ಟ್ ಒಂದು ಆದೇಶ ಮಾಡಿದೆ. ಕೇಸ್ನ ರಿಜಿಸ್ಟರ್ ಮಾಡಿಕೊಂಡು ಅಂಡರ್ 156 ಸಬ್ ಕ್ಲಾಸ್ 3 ಅಡಿನಲ್ಲಿ ಕೇಸನ್ನು ದಾಖಲಾತಿ ಮಾಡಿಕೊಂಡು ತನಿಖೆ ಮಾಡಿ ನಮಗೆ 3 ತಿಂಗಳೊಳಗಡೆ ಡಿಸೆಂಬರ್ 24 ನಮಗೆ ಸಂಪೂರ್ಣವಾದ ವರದಿಯನ್ನು ಕೊಡಿ ಅಂತ ಸ್ಪಷ್ಟವಾಗಿ ಕೋರ್ಟ್ ಆದೇಶ ಮಾಡಿ ಆದಮೇಲೂ ಕೂಡ JDSನವರು ಮತ್ತು BJPಯವರು, ಭಾಳ ಪ್ರಮುಖವಾಗಿ JDSನವರು ಮಾಧ್ಯಮಗಳಲ್ಲಿ ನಾನು ಗಮನಿಸಿದೆ, ಕೋರ್ಟ್ ಆದೇಶ ಆಗಿದೆ, ಆದೇಶನ ಯಾರೂ ಉಲ್ಲಂಘನೆ ಮಾಡೋಕ್ಕೆ ಬರೋದಿಲ್ಲ. SP ಅವ್ರ ಮೇಲೆ, ಮೈಸೂರು SP ಅವ್ರ ಮೇಲೆ FIR ಮಾಡಿ ಅಂತ ಬ್ಯಾಚ್ ವೈಸ್ ಬಂದು ಅವ್ರ ಮೇಲೆ ಒತ್ತಡ ಏರ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಲೋಕಾಯುಕ್ತ SP ಅವರು ಅವರ ವಿರುದ್ಧ ಇಮ್ಮಿಡಿಯೇಟಾಗಿ ಒಂದು ಕಂಪ್ಲೇಂಟ್ನ ಲಾಡ್ಜ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಸರ್ಕಾರ ಕೆಲಸಕ್ಕೆ ಅಡ್ಡಿಪಡಿಸ್ತಾ ಇರುವಂಥ BJP JDSನವ್ರ ವಿರುದ್ಧ ಈಗಲೂ ನಾವು ಒತ್ತಡ ಮಾಡ್ತಾ ಇದ್ದೀವಿ. ಅದರ ವಿರುದ್ಧ ಆ ವಿಚಾರಕ್ಕೆ ನಾವು ಒಂದು ಕಂಪ್ಲೇಂಟ್ನ ದೂರನ್ನು ದಾಖಲು ಮಾಡುವಂಥದ್ದಕ್ಕೆ ಇವತ್ತು ನಾವು ಬಂದ್ವಿ. ಬಂದೆ ಸರ್.